ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ದು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಯೂಸ್ ಕೇಸ್ ಅಪ್ರೋಚ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ಅಲ್ವಾ ಯೂಸ್ ಕೇಸ್ ಅಪ್ರೋಚು. ರೈಲ್ವೆ ರಿಸರ್ವೇಷನ್ ಸಿಸ್ಟಮಲ್ಲಿ ಆ್ಯಕ್ಟರ್ಸ್ ಯಾರು ಮತ್ತು ಅಡ್ಮಿನ್ನ ಹೆಂಗೆ ಡೀಲ್ ಮಾಡ್ತಾರೆ, ಯೂಸ್ ಕೇಸ್ ಏನು ಅಂತ ಅಂದ್ಬಿಟ್ಟು ನಾವು ಡೀಟೇಲ್ ಸ್ಟಡಿ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸಲ್ಲಿ ನಾವು ರಿಕ್ವೈರ್ಮೆಂಟ್ ಅನಾಲಿಸಿಸ್ ಅಂತ ಅಪ್ರೋಚ್ನ ನೋಡೋಣ. ಸೊ ರಿಕ್ವೈರ್ಮೆಂಟ್ ಅನಾಲಿಸಿಸ್ is a very important and essential activity after the elicitation. ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಆದಮೇಲೆ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಅನ್ನೋದೇನಿದೆ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ವಿ ಅನಲೈಸ್ ದ ರಿಫೈನ್ ಆ್ಯಂಡ್ ಸ್ಟ್ರಕ್ಚರೈಸ್ ದ ಗ್ಯಾದರ್ ದ ರಿಕ್ವೈರ್ಮೆಂಟ್ಸ್ in order to make a consistent and unambiguous requirement. This activity reviews all requirements and may provide the graphical view of the entire system. So requirement analysis na ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಒಂದು ರಿಕ್ವೈರ್ಮೆಂಟ್ ನ ಸ್ಟ್ರಕ್ಚರ್ ಆಗಿ ನಾವು ಡಿಫೈನ್ ಮಾಡೋದಕ್ಕೆ ಅಥವಾ ಗ್ರಾಫಿಕಲ್ ವ್ಯೂ ಅಲ್ಲಿ ನಾವು ರಿಕ್ವೈರ್ಮೆಂಟ್ ನ ಅನಲೈಸ್ ಮಾಡೋದಕ್ಕೆ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಆದಮೇಲೆ ಆಫ್ಟರ್ ಟೆಕ್ನಾಲಜಿ ಯಾವುದು ಅಂತ ಅಂತಂದ್ರೆ ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಅಂತಲೇ ನಾವು ಹೇಳ್ಬೋದು ಅದನ್ನು. ದೆನ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ದ ಅಂಡರ್ಸ್ಟ್ಯಾಂಡಿಬಿಲಿಟಿ ಆಫ್ ದ ಪ್ರಾಜೆಕ್ಟ್ ಮೇ ಇಂಪ್ರೂವ್ ದ ಸಿಗ್ನಿಫಿಕೆಂಟ್ಲಿ. ರಿಕ್ವೈರ್ಮೆಂಟ್ ಅನಾಲಿಸಿಸ್ನ ನಾವು ಮಾಡೋದ್ರಿಂದ ಪ್ರಾಜೆಕ್ಟ್ ಇಂಪ್ರೂವೈಸೇಷನ್ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಅವರು. ಹಿಯರ್ ವಿ ಮೇ ಆಲ್ಸೋ ಇಂಟ್ರಾಕ್ಟ್ ವಿತ್ ದ ಕಸ್ಟಮರ್ ಟು ಕ್ಲಾರಿಫೈ ದ ಪಾಯಿಂಟ್ಸ್ ಆಫ್ ಕನ್ಫ್ಯೂಷನ್ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ರಿಕ್ವೈರ್ಮೆಂಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಅದರ್ಸ್. ಅಂದರೆ ರಿಕ್ವೈರ್ಮೆಂಟ್ ಅನಾಲಿಸಿಸ್ನ ನಾವು ಮಾಡೋದ್ರಿಂದ ಕಸ್ಟಮರ್ಗೆ ಇರುವಂಥ, ನಾವು ರಿಕ್ವೈರ್ಮೆಂಟ್ ಅನಾಲಿಸಿಸಲ್ಲಿ ಹೇಳಿದ್ವಿ ಗೊತ್ತಾ, ಬ್ರಿಡ್ಜ್ನ ಮತ್ತು ಕಸ್ಟಮರು ಮತ್ತು ಡೆವಲಪರ್ ನಡುವೆ ಇರೋವಂಥ ಬ್ರಿಡ್ಜ್ ಗ್ಯಾಪ್ನ ಕಡಿಮೆ ಮಾಡೋದಕ್ಕೆ ನಾವು ರಿಕ್ವೈರ್ಮೆಂಟ್ ಅನಾಲಿಸಿಸ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಡು ಯು ರಿಮೆಂಬರ್ ದಟ್? ರಿಕ್ವೈರ್ಮೆಂಟ್ ಅನಾಲಿಸಿಸ್ ವಿಚ್ ಹ್ಯಾವ್ ಟು ಫುಲ್ಫಿಲ್ ದ ಗ್ಯಾಪ್ ಅಥವಾ ಬ್ರಿಡ್ಜ್ ಗ್ಯಾಪ್ ಬಿಟ್ವೀನ್ ದ ಕಸ್ಟಮರ್ಸ್ ಅಂಡ್ ದ ಡೆವಲಪರ್. ಕಸ್ಟಮರ್ ಮೇ ಹ್ಯಾವ್ ಎಕ್ಸ್ಪೆಕ್ಟ್ ದ ಮೋರ್ ರಿಸಲ್ಟ್ಸ್. ಸೊ ಆ ಥರದ್ದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ನ ನಾವು ಇಂಪ್ರೂವ್ ಮಾಡೋದಕ್ಕೆ ಯಾವುದನ್ನು ಮಾಡ್ತೀವಿ ಅಂತಂದರೆ ರಿಕ್ವೈರ್ಮೆಂಟ್ ಅನಾಲಿಸಿಸ್ನ ಮಾಡ್ತೀವಿ. ಅದರೊಳಗೆ ಫಸ್ಟ್ ಪ್ರೊಸೀಜರ್ ಯಾವುದಿರುತ್ತೆ ಅಂದರೆ ಡ್ರಾ ದ ಕಾಂಟೆಕ್ಸ್ಟ್. ರಿಕ್ವೈರ್ಮೆಂಟ್ ಅನಾಲಿಸಿಸ್ ಇನ್ಕ್ಲೂಡ್ಸ್ ಡ್ರಾ ದ ಕಾಂಟೆಕ್ಸ್ಟ್, then develop prototypes, model the requirement, then last one ಯಾವುದು ಅಂದರೆ finalize the requirement. ರಿಕ್ವೈರ್ಮೆಂಟ್ ಅನಾಲಿಸಿಸ್ ಕನ್ಸಿಸ್ಟ್ ಆಫ್ 4 ಸ್ಟೆಪ್ಸ್. ಫಸ್ಟ್ ಯಾವುದು ಅಂತಂದ್ರೆ ಡ್ರಾ ದ ಕಾಂಟೆಕ್ಸ್ಟ್, ಮೀನ್ಸ್ ಕಾಂಟೆಕ್ಸ್ಟ್ ಡಯಾಗ್ರಾಮ್ನ ಫಸ್ಟ್ ಯಾವ ರೀತಿ ಇದೆ ಅನ್ನೋದನ್ನ ಡೆವಲಪ್ ಮಾಡ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದರೆ ಡೆವಲಪ್ ದ ಪ್ರೋಟೋಟೈಪ್. ಇನ್ ದ ಪ್ರೀವಿಯಸ್ ಮಾಡೆಲ್ ಸಾಫ್ಟ್ವೇರ್ ಮಾಡೆಲ್ಸ್ ಅಲ್ಲಿ ಪ್ರೋಟೋಟೈಪ್ ಅಂದರೆ ಏನು ಅಂತ ನಾನು ಡಿಫೈನ್ ಮಾಡಿದ್ದೆ. ಸೊ ಪ್ರೋಟೋಟೈಪ್ ಮೀನ್ಸ್ ರಫ್ ಸ್ಕೆಚ್ ಅಂತಾನೆ ಹೇಳ್ಬೋದು. ಒಂದು ಏನಾದರೂ ಒಂದು ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆನ ಕಟ್ಟಿಸ್ತಿದ್ದೀವಿ ಅಂತಂದ್ರೆ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ರಫ್ ಡಿಸೈನ್ನ ಹಾಕ್ಸಿರ್ತಾರೆ ಇಂಜಿನಿಯರ್ಸ್ ಹತ್ರ, ಹೌದಾ? ಸೊ ಇಟ್ ಈಸ್ ಲೈಕ್ ಎ ಡೆವಲಪ್ ದ ಪ್ರೋಟೋಟೈಪ್. ಆ ಪ್ರೋಟೋಟೈಪ್ನ ಡೆವಲಪ್ ಮಾಡ್ಕೊಳ್ತಾರೆ. ಸೆಕೆಂಡು ಮಾಡೆಲ್ ರಿಕ್ವೈರ್ಮೆಂಟ್, ಆ ಮಾಡೆಲ್ಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ನ ಕಲೆಕ್ಟ್ ಮಾಡೋದು. ಲಾಸ್ಟ್ ಒನ್ ಯಾವುದು ಅಂದರೆ ಮಲ್ಟಿಪಲ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ನೆಸೆಸಿಟಿ ರಿಕ್ವೈರ್ಮೆಂಟ್ ಯಾವುದು ಅಂತ ಫೈನಲೈಸ್ ಮಾಡೋದು. ಸೊ ಫಸ್ಟ್ ಸ್ಟೆಪ್ ಡ್ರಾ ದ ಕಾಂಟೆಕ್ಸ್ಟ್. ಡ್ರಾ ದ ಕಾಂಟೆಕ್ಸ್ಟ್ ಅಂದರೆ ಈ ಕಾಂಟೆಕ್ಸ್ಟ್ ಒಳಗೆ ಏನೇನು ಮಾಡ್ತಾರೆ ಅಂತ. ಸೊ ಅದರೊಳಗೆ ಡ್ರಾ ದ ಕಾಂಟೆಕ್ಸ್ಟ್ ಅಲ್ಲಿ ಏನೇನು ಇರುತ್ತೆ ಅಂದರೆ ಒಂದು ಸ್ಟೂಡೆಂಟ್ ರಿಸಲ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದನ್ನ ಅವರು ಎಕ್ಸಾಂಪಲ್ ಕೊಡ್ತಾರೆ. ಸ್ಟೂಡೆಂಟ್ ರಿಸಲ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ತಗೊಂಡ್ರೆ ಸೊ ಅದರೊಳಗೆ ಏನೇನಿಂದ ನಾವು ಕಾಂಟೆಕ್ಸ್ಟ್ ಒಳಗೆ ಏನೇನು ಬರ್ಬೋದು, ಸ್ಟೂಡೆಂಟ್ ಇನ್ಫಾರ್ಮೇಷನ್ ಅಲ್ವಾ. ಫಸ್ಟ್ ಒನ್ ಯಾವುದಿರುತ್ತೆ, ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಮಾರ್ಕ್ಸ್ ಎಂಟ್ರಿ, ಮತ್ತೆ ಏನೇನು ಪಾಸಿಬಿಲಿಟಿ ಕೇಸ್ ಬರ್ಬೋದು ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ. ನಾನು ಎರಡು ಹೇಳಿದ್ದೀನಿ,
ಮಲ್ಟಿಪಲ್ ಯಾವ್ದು ಬರ್ಬೋದು ಹೇಳಿ. ಸ್ಟೂಡೆಂಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದಾ, ದೆನ್ ಸ್ಟೂಡೆಂಟ್ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು. ದೆನ್ ಅದರ್ ಪಾಸಿಬಿಲಿಟೀಸ್ ಯಾವ್ದಿದೆ, ಮಾರ್ಕ್ ಎಂಟ್ರಿ ಆಪರೇಟರ್ ಒಬ್ಬ ಮಾಡ್ಬೋದಾ, ಯಾರು ಎಂಟ್ರಿ ಮಾಡ್ತಾನೆ ಅಂತ. ದೆನ್ ಮತ್ತೆ ಏನೇನು ಮಾಡ್ಬೋದು, ಮಾರ್ಕ್ ಶೀಟ್ನ ಜನರೇಟ್ ಮಾಡ್ಬೋದಾ ಫೈನಲಿ ಸಬ್ಮಿಟ್ ಮಾಡಿರೋದ್ರಿಂದ. ಸ್ಟೂಡೆಂಟ್ಸ್ ಇನ್ನೂ ರಿಪೋರ್ಟ್ಸ್ ಮಾಡ್ತೀವಿ, ಮಾರ್ಕ್ ಶೀಟ್ ಜನರೇಟೆಡ್ ಮತ್ತೆ ಸ್ಟೂಡೆಂಟ್ಸು ರಿಪೋರ್ಟ್ ಮಾಡ್ತೀವಿ. ಸ್ಟೂಡೆಂಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಜನರೇಟ್ ಮಾಡ್ಬೋದು, ಸ್ಟೂಡೆಂಟ್ ರಿಪೋರ್ಟ್. ಮತ್ತೆ ಏನೇನೆಲ್ಲ ಮಾಡ್ಬೋದು, ಅಡ್ಮಿನಿಸ್ಟ್ರೇಷನ್ ಎಂಟ್ರಿ ಮಾಡ್ಬೋದು, ಲಾಗಿನ್ ಆಗ್ಬೋದಾ. ಲಾಗಿನ್ ಸೊ ಕಂಟೆಕ್ಸ್ಟ್ ಡಯಾಗ್ರಾಮ್ ಮೀನ್ಸ್ ಒಂದು ಈ ಥರ ರಫ್ ಡಯಾಗ್ರಾಮ್ ಹಾಕೊಂಡು ಏನೆಲ್ಲ ಪಾಸಿಬಿಲಿಟೀಸ್ ಕೇಸಸ್ ಇದೆ ಅನ್ನೋದನ್ನ ಕಂಟೆಕ್ಸ್ಟ್ ಡಯಾಗ್ರಾಮ್ ಆಗ್ತಾರೆ. ದಿಸ್ ಈಸ್ ಎ ಕಂಟೆಕ್ಸ್ಟ್ ಡಯಾಗ್ರಾಮ್ ಒಂದು. ಸೊ ಅದಕ್ಕೊಂದು ಎಕ್ಸಾಂಪಲ್ ನಾವು ಸ್ಟೂಡೆಂಟ್ ರಿಸಲ್ಟ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡಿದ್ದಾರೆ. ಸೊ ಸ್ಟೂಡೆಂಟ್ ರಿಸಲ್ಟ್ ಮ್ಯಾನೇಜ್ಮೆಂಟ್ ಇನ್ ದ ಸೆನ್ಸ್ it is a one software. It contains all these information like student information ಆಗಿರ್ಬೋದು, ಮಾರ್ಕ್ಸ್ ಎಂಟ್ರಿ ಆಗಿರ್ಬೋದು, ಅಥವಾ ರಿಪೋರ್ಟ್ ಜನರೇಟ್ ಮಾಡೋದಾಗಿರ್ಬೋದು, ಮಾರ್ಕ್ ಶೀಟ್ನ ಸಬ್ಮಿಟ್ ಮಾಡೋದಾಗಿರ್ಬೋದು. ಸೊ ದೀಸ್ ಆರ್ ಆಲ್ ದ ಕೇಸ್. ಓಕೆನಾ. ದೆನ್ ಡೆವಲಪ್ಮೆಂಟ್ ಆಫ್ ಎ ಪ್ರೋಟೋಟೈಪ್, ಅದನ್ನ ಕಂಟೆಕ್ಸ್ಟ್ ಡಯಾಗ್ರಾಮ್ ಅಂತ ಹೇಳ್ತಾರೆ. ದ ಕಂಟೆಕ್ಸ್ಟ್ ಡಯಾಗ್ರಾಮ್ ಇಸ್ ಎ ಸಿಂಪಲ್ ಮಾಡೆಲ್ ದಟ್ ಡಿಫೈನ್ಸ್ ದ ಬೌಂಡ್ರೀಸ್ ಅಂಡ್ ಇಂಟರ್ಫೇಸಸ್ ಆಫ್ ದ ಪ್ರಪೋಸ್ಡ್ ಸಿಸ್ಟಮ್ ವಿತ್ ದ ಎಕ್ಸ್ಟರ್ನಲ್ ವರ್ಡ್ ಅಂತ. ಸೊ ಕಂಟೆಕ್ಸ್ಟ್ ಕಂಟೆಕ್ಸ್ಟ್ ಡಯಾಗ್ರಾಮ್ ಅದನ್ನ ಏನು ಹೇಳ್ತಿದ್ದಾರೆ ಅಂದ್ರೆ ಸಿಂಪಲ್ ಮಾಡೆಲ್ ಅಂತ ಹೇಳ್ತಾರೆ. ಸಿಂಪಲ್ ಮಾಡೆಲ್ ಅಂದ್ರೆ ಒಂದು ಸಣ್ಣ ಮಾಡೆಲ್ಲು ಅದು ಏನನ್ನ ಡಿಫೈನ್ ಮಾಡುತ್ತೆ ಅಂತಂದ್ರೆ ಎಕ್ಸ್ಟರ್ನಲ್ ವರ್ಡಿಗೆ ನಾವೇನೋ ಒಂದು ಸಿಸ್ಟಮ್ನ ಪ್ರಪೋಸ್ ಮಾಡ್ತಿದ್ದೀವಿ ಅಂತ ಅಂದ್ರೆ ಎಕ್ಸ್ಟರ್ನಲ್ ವರ್ಡಿಗೆ ಅದು ಏನೆಲ್ಲ ಲಿಮಿಟೇಷನ್ ಮತ್ತೆ ಇಂಟರ್ಫೇಸಸ್ ಇದೆಯೋ ಅದು ಎಲ್ಲದನ್ನು ಹೇಳುತ್ತೆ ಕಂಟೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ. ಸೊ ಇಂಟರ್ಫೇಸ್ ಅಂತ ಅಂದ್ರೆ ನಾವೇನು ಹೇಳ್ಬೋದು, OS ಅಲ್ಲಿ ನೀವು ಇಂಟರ್ಫೇಸ್, ವಾಟ್ ಈಸ್ OS ಅಂತ ಹೇಳಿದ್ರೆ ಇಟ್ ಈಸ್ ಎ ಇಂಟರ್ಫೇಸ್ ಬಿಟ್ವೀನ್ ದ ಹಾರ್ಡ್ವೇರ್ ಅಂಡ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತಾನೆ ಹೇಳ್ಬೋದಲ್ವಾ. ಸಾಫ್ಟ್ವೇರ್ ಇಸ್ ನಥಿಂಗ್ ಬಟ್ ಎ ಹ್ಯೂಮನ್ ಬೀಯಿಂಗ್ಸ್. ಹಾರ್ಡ್ವೇರ್ಗೂ ಮತ್ತೆ ಹ್ಯೂಮನ್ ಬೀಯಿಂಗ್ಸಿಗೂ ಅಥವಾ ಯೂಸರ್ಸ್ಗೂ ನಡುವೆ ಇರೋ ಒಂದು ಇಂಟರ್ಫೇಸ್. ಆ ಇಂಟರ್ಫೇಸ್ ಇಟ್ಸ್ ನಥಿಂಗ್ ಬಟ್ ವಾಟ್, ವೈ ವಿ ನೀಡ್ ಎ ಇಂಟರ್ಫೇಸ್. ಇಂಟರ್ಫೇಸ್ ಏನಕ್ಕೆ ಬೇಕು ನಮಗೆ? ವಿತೌಟ್ ಎ ಇಂಟರ್ಫೇಸ್ ಕ್ಯಾನ್ ಬಿ ಏಬಲ್ ಟು ಇಂಟ್ರಾಕ್ಟ್ ವಿತ್ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿದ್ದೀನಿ, ನೀವು ಅಲ್ಲಿದ್ದೀರಾ, ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆ ಅಂತಂದ್ರೆ ಥ್ರೋ ದ ಹೇರ್ ಅಲ್ವಾ. ಸೊ ಇನ್ ಬಿಟ್ವೀನ್ ಮೀ ಆ್ಯಂಡ್ ಯು ದೇರ್ ವಾಸ್ ಒನ್ ಇಂಟರ್ಫೇಸ್. ಆ ಇಂಟರ್ಫೇಸ್ ಏನದು? ಏರ್. ವಿತೌಟ್ ಇಂಟರ್ಫೇಸ್ ವಿ ಕಾಂಟ್ ಕಮ್ಯುನಿಕೇಟ್ ಈಚ್ ಅದರ್. ಸಪೋಸ್ ಈ ಫಾರ್ ಎಕ್ಸಾಂಪಲ್ ಈ ರೂಮ್ನ ತಗೊಂಡ್ರೆ ಇನ್ ಕೇಸ್ ಇಲ್ಲಿ ಏರ್ ಇರಲಿಲ್ಲ ಅಂತಂದಿದ್ರೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಿ ನಿಮಗೆ ಕೇಳಿಸ್ತಾ ಇರಲಿಲ್ಲ. ಸೊ ಏರ್ ಇಸ್ ಬಿಹೇವಿಂಗ್ ಲೈಕ್ ಎ ಇಂಟರ್ಫೇಸ್ ಟು ಕಮ್ಯುನಿಕೇಟ್ ವಿತ್ ಟೂ ಪೀಪಲ್ಸ್. ಇನ್ ದಿಸ್ ಸಿಸ್ಟಮ್ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಅಲ್ಲಿ ಡ್ರಾ ದ ಕಂಟೆಕ್ಸ್ಟ್ ಅನ್ನೋದು ಏನಿರುತ್ತೆ. ಸೊ ಕಂಟೆಕ್ಸ್ಟ್ ಈಸ್ ಲೈಕ್ ಎ ಇಂಟರ್ಫೇಸ್. ಒಂದು ಪ್ರಪೋಸ್ಡ್ ಸಿಸ್ಟಮಿಗೆ ಏನೆಲ್ಲ ಬೇಕು ಅನ್ನೋದನ್ನ ಇಂಟರ್ಫೇಸ್ ಆಗಿ ಯಾವ್ದು ಆಕ್ಟ್ ಮಾಡುತ್ತೆ ಅಂತಂದ್ರೆ ಕಂಟೆಕ್ಸ್ಟ್ ಡಯಾಗ್ರಾಮ್. ಓಕೆನಾ. ದಿಸ್ ಇಸ್ ದ ಯೂಸೇಜ್ ಆಫ್ context. It defines the entities outside the proposed system that interact with the system. Entities ನ ಡಿಫೈನ್ ಮಾಡುತ್ತೆ. ಸೊ ಎಂಟಿಟೀಸ್ ಅಂತ ಅಂದ್ರೆ ಏನು? ಡಾಟಾಬೇಸ್ ಅಲ್ಲಿ ಓದಿರ್ತೀರಾ. ವಾಟ್ ಈಸ್ ಎಂಟಿಟೀಸ್? ಪಾಸಿಂಗ್ ದ ಆರ್ಗ್ಯುಮೆಂಟ್ಸ್ ಪಾಸಿಂಗ್ ಇನ್ಫಾರ್ಮೇಷನ್. ರಿಯಲ್ ಟೈಮ್ ವರ್ಡ್ ಅಲ್ಲಿರೋ ಎಕ್ಸಿಸ್ಟಿಂಗ್ ಆಗಿರೋದನ್ನ ಅಂತ ಹೇಳ್ಬೋದಲ್ವಾ. ಎಂಟಿಟೀಸ್ ಅಂತಂದ್ರೆ ರಿಯಲ್ ಟೈಮ್ ಆಬ್ಜೆಕ್ಟ್ಸ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಡಸ್ಟರ್ ಅಪ್ಪ ಇದು ಒಂದು ಎಂಟಿಟಿ, ರಿಯಲ್ ವರ್ಡ್ ಅಲ್ಲಿರೋ ಒಂದು ಎಂಟಿಟಿ. ಚಾಕ್ ಪೀಸ್ ರಿಯಲ್ ವರ್ಡ್ ಅಲ್ಲಿರೋ ಎಂಟಿಟಿ. ಸೊ ಇಲ್ಲೂ ಕೂಡ ಕಂಟೆಕ್ಸ್ಟ್ ಡಯಾಗ್ರಾಮು ಪೀಪಲ್ಗೆ ಕಮ್ಯುನಿಕೇಟ್ ಆಗೋಕ್ಕೆ ಬೇಕಾಗಿರೋ ಎಂಟಿಟೀಸ್ ಎಲ್ಲದನ್ನು ಕೂಡ ಅದು ಡಿಫೈನ್ ಮಾಡುತ್ತೆ. ಇಲ್ಲಿ ಬೇಕಾಗಿರೋ ಎಂಟಿಟೀಸ್ ಅಂತ ಅಂದ್ರೆ ಯಾವ್ಯಾವುದನ್ನ ತಗೋಬಹುದು? ಓವರ್ ಆಲ್ ಇನ್ಫಾರ್ಮೇಶನ್ ನಾನು ಏನೇನು ಬರ್ತಿದ್ದೀನೋ ಸೊ ದೀಸ್ ಆರ್ ಆಲ್ ದ ಎಂಟಿಟೀಸ್ ಅಂತ ಹೇಳುತ್ತೆ. ದೆನ್ ಡೆವಲಪ್ಮೆಂಟ್ ಆಫ್ ಎ ಪ್ರೋಟೋಟೈಪ್ ಅಂದ್ರೆ ಪ್ರೋಟೋಟೈಪ್ ಡೆವಲಪ್ ಮಾಡೋದು ಆಪ್ಷನಲ್, ಕಂಪಲ್ಸರಿ ಅಂತ ಏನಿಲ್ಲ. ಕಂಟೆಕ್ಸ್ಟ್ ಡಯಾಗ್ರಾಮ್ ನ ಬರೆಯೋದು ಇಟ್ ಈಸ್ ಎ ನೀಡೆಡ್ ಅಂಡ್ ಕಂಪಲ್ಸರಿ. ಬಟ್ ಪ್ರೋಟೋಟೈಪ್ ನ ನಾವು ಆಪ್ಷನಲ್ ಅಂತ ಹೇಳ್ತಾರೆ. ಇವಾಗ ಹಳ್ಳಿಗಳಲ್ಲಿ ಮನೆ ಕಟ್ಸ್ತೀವಿ ಹೌದಾ, ಅವಾಗೆಲ್ಲ ಏನು ಸ್ಕೆಚ್ ಹಾಕ್ಸಿರ್ತಾರ ಹಿಂದಿನ ಕಾಲದಲ್ಲಿ. ಇವಾಗ ಕೆಲವೊಬ್ರು ಹಳ್ಳಿಗಳಲ್ಲಿ ಮನೆ ಕಟ್ತಿದ್ದಾರೆ ಅಂದ್ರೆ ದೇ ಡೋಂಟ್ ಹ್ಯಾವ್ ಎನಿ ಸ್ಕೆಚಸ್. ದೇ ಸಿಂಪ್ಲಿ ಸ್ಟಾರ್ಟ್ ವರ್ಕಿಂಗ್ ಸ್ಟಾರ್ಟಿಂಗ್ ವರ್ಕ್ ಸ್ಟಾರ್ಟ್ ಮಾಡಕ್ಕೆ ಇದನ್ನು ಮಾಡ್ತಾರೆ. ಸೊ ಇನ್ ದಿಸ್ ಕೇಸಲ್ಲೂ ಕೂಡ ಡೆವಲಪ್ಮೆಂಟ್ ಆಫ್ ಪ್ರೋಟೋಟೈಪ್ ಇಸ್ ಆಪ್ಷನಲ್. ಯಾಕಂದ್ರೆ ಅದು ಅಡಿಷನಲ್ ಚಾರ್ಜ್ ಅಂತ ಆಗ್ಬಿಡುತ್ತೆ. ಇವಾಗ ನಾವು ಒಂದು ಮಾಡೆಲ್ನ ಮಾಡ್ತಿದ್ದೀವಿ ಅಂದರೆ ಪ್ರೋಟೋಟೈಪ್ ಇಸ್ ನಥಿಂಗ್ ಬಟ್ ಎಕ್ಸಾಕ್ಟ್ಲಿ ಅದೇ ಮಾಡೆಲ್ನ ರಫ್ ಸ್ಕೆಚ್ ಆಗಿ ಮಾಡೋದು. ಇನ್ ಕೇಸ್ ಅದನ್ನ ಮಾಡಿಬಿಟ್ಟು ಕಸ್ಟಮರ್ಗೆ ಕೊಡೋದು, ಏನು ಪ್ರಾಡಕ್ಟ್ ಈ ಥರ ಬರುತ್ತೆ ಅಂತ.
ಇವಾಗ ಒಂದು ಫೈನಲ್ ಪ್ರಾಡಕ್ಟಿಗೆ ನಾವು 100 ರೂಪೀಸ್ ಖರ್ಚು ಮಾಡ್ತಿದ್ದೀವಿ, 100 ರೂಪೀಸ್ ಕಾಸ್ಟ್ ಆಗುತ್ತೆ ಕನ್ಸಿಡರ್ ಎಕ್ಸಾಂಪಲ್, 100 ರೂಪೀಸ್ ಕಾಸ್ಟ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಅದೇ ಈ ಪ್ರೋಟೋಟೈಪ್ನ ನಾವು ಮಾಡೋದಕ್ಕೆ 20 ರೂಪೀಸ್ ಬೇಕು. ಸೇಮ್ ಇದೇ ಮಾಡೆಲ್ಗೆ ಓವರ್ ಫೈನಲ್ ಮಾಡೆಲ್ಗೆ 100 ರೂಪೀಸ್ ಖರ್ಚಾಗುತ್ತೆ. ಬಟ್ ಕಸ್ಟಮರಿಗೆ ತೋರಿಸ್ಬೇಕಲ್ವ ನಾವು, ನಿಮಗೆ ಮಾಡ್ಕೊಡ್ತಿರೋ ಪ್ರಾಡಕ್ಟ್ ಈ ಥರ ಬರುತ್ತೆ ಅಂತ, ಅದಕ್ಕೆ ಒಂದು ಪ್ರೋಟೋಟೈಪ್ ಮಾಡೋಕ್ಕೆ ಒಂದು 20 ರೂಪೀಸ್ ಖರ್ಚಾಗುತ್ತೆ. ಬಟ್ ಇಟ್ ಈಸ್ ಅ ವೇಸ್ಟೇಜ್. ಇದರಿಂದ ಯೂಸ್ ಏನಿಲ್ಲ. ಯೂಸ್ ಇನ್ ದ ಸೆನ್ಸ್ ಯೂಸ್ ಇಲ್ಲ ಅನ್ನೋದಕ್ಕಿಂತ ಯೂಸ್ ಇನ್ ದ ಸೆನ್ಸ್ ಕಸ್ಟಮರ್ ದೇ ಹ್ಯಾವ್ ಎ ಐಡಿಯಾ ಅಬೌಟ್ ದ ಫೈನಲ್ ಪ್ರಾಡಕ್ಟ್ ಹಿಂಗೆ ಬರುತ್ತೆ ಅಂತ. ಸೊ ಇದು ಏನಕ್ಕೆ ಆಪ್ಷನಲ್ ಅಂದರೆ ಕೆಲವೊಬ್ರು ಇಲ್ಲೂ 20 ರೂಪೀಸ್ ವೇಸ್ಟ್ ಮಾಡೋದಕ್ಕಿಂತ ಬೇಡ ನನಗೆ ಒಂದೇ ಸಲ ಫೈನಲ್ಲೇ ಕೊಟ್ಬಿಡಿ. ಸೊ ಅದಕ್ಕೆ ರಿಕ್ವೈರ್ಮೆಂಟ್ ಅನಾಲಿಸಿಸಲ್ಲಿ ಡೆವಲಪ್ಮೆಂಟ್ ಪ್ರೋಟೋಟೈಪ್ ಅನ್ನೋದು ಆಪ್ಷನಲ್, ಅಂದರೆ ಕಂಪಲ್ಸರಿ ಮಾಡಬೇಕಂತ ಇಲ್ಲ, ಮಾಡಿದ್ರೂ ಮಾಡ್ಬೋದು, ಮಾಡ್ದೇನೋ ಇರ್ಬೋದು. ಓಕೆನಾ? ಅದಕ್ಕೆ ಹೇಳ್ತಾರೆ ಒನ್ ಎಫೆಕ್ಟಿವ್ ವೇ ಟು ಫೈಂಡ್ ಔಟ್ ದ ಕಸ್ಟಮರ್ ರಿಯಲಿ ವಾಂಟ್ಸ್ ದ ಕನ್ಸ್ಟ್ರಕ್ಟೆಡ್ ಪ್ರೋಟೋಟೈಪ್. ಅಂದರೆ ಕಸ್ಟಮರ್ಗೆ ಏನಕ್ಕೆ ಅದು ಪ್ರೋಟೋಟೈಪ್ ಬೇಕಂತ ಅಂದರೆ ಎಕ್ಸಾಕ್ಟ್ಲಿ ನಮ್ಮ ಪ್ರಾಡಕ್ಟ್ ಹಿಂಗೆ ಬರುತ್ತೆ ಅನ್ನೋದನ್ನ ಡೆವಲಪರ್ ತೋರಿಸ್ಬೇಕು ಅನ್ನೋ ಕೇಸಲ್ಲಿ ಮಾತ್ರ ಪ್ರೋಟೋಟೈಪ್ ಬೇಕಾಗುತ್ತೆ. ಅದರ್ವೈಸ್ ದೇ ಡೋಂಟ್ ನೀಡ್. ಥರ್ಡ್ ಒನ್ ಯಾವುದು ಅಂದರೆ ಮಾಡೆಲ್ ರಿಕ್ವೈರ್ಮೆಂಟ್ಸ್. ಸೊ ವಾಟ್ ಈಸ್ ಮಾಡೆಲ್ ರಿಕ್ವೈರ್ಮೆಂಟ್? ಮಾಡೆಲ್ ರಿಕ್ವೈರ್ಮೆಂಟ್ ಅಂತಂದರೆ ಮಾಡೆಲ್ಸ್ ಅಂತ ಅಂದರೆ ಏನು? ಸೊ ಮಾಡೆಲ್ ಅಂತಂದರೆ ನೀವು ಇವಾಗ ಜನರಲ್ ಒಳಗೆ ಮಾಡೆಲ್ಸ್ ಅಂತ ಅಂದರೆ ಏನು ಹೇಳ್ತೀರಾ? ಸೊ ಮಾಡೆಲ್ಸ್ ಇಸ್ ನಥಿಂಗ್ ಬಟ್ ದಿಸ್ ಈಸ್ ಅ ಪ್ರೋಸೆಸ್ ಯೂಶುವಲಿ ಕನ್ಸಿಸ್ಟ್ ಆಫ್ ವೇರಿಯಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಫಂಕ್ಷನ್ಸ್, ಡೇಟಾಸ್, ಎಂಟಿಟೀಸ್ ಮತ್ತು ಎಕ್ಸ್ಟರ್ನಲ್ ಎಂಟಿಟೀಸ್ ಅಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್. ಸೊ ಮಾಡೆಲ್ ಏನು ಹೇಳುತ್ತೆ ಅಂತಂದರೆ ವೇರಿಯಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ನ ಹೇಳುತ್ತೆ. ಒಂದು ಸಿಸ್ಟಮ್ಗೂ ಅಥವಾ ಇನ್ನೊಂದು ಸಿಸ್ಟಮ್ಗೂ ಇರುವಂಥ ವೇರಿಯಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ನ ಯಾರು ಹೇಳುತ್ತೆ ಅಂತಂದರೆ ಮಾಡೆಲ್ ರಿಕ್ವೈರ್ಮೆಂಟ್ ಅನ್ನೋದು ಹೇಳುತ್ತೆ. ಸೊ ಅದರಲ್ಲಿ ಏನೇನು ಇರುತ್ತೆ ಅಂತಂದರೆ ಫಂಕ್ಷನ್ಸ್ ಆಗಿರ್ಬೋದು, ಡೇಟಾ ಎಂಟಿಟೀಸ್ ಆಗಿರ್ಬೋದು. ಫಂಕ್ಷನ್ಸ್, ವಾಟ್ ಈಸ್ ಫಂಕ್ಷನ್ಸ್? ಫಂಕ್ಷನ್ಸ್ ಅಂತ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಸ್ ಎ ಫಂಕ್ಷನ್. ಸೊ ಆ ಥರದ ಫಂಕ್ಷನ್ಸ್ ಇರ್ಬೋದು, ಎಂಟಿಟೀಸ್ ಆಗಿರ್ಬೋದು ಅಥವಾ ಡೇಟಾ ಫಂಕ್ಷನ್ಸ್ ಆಗಿರ್ಬೋದು, ಮತ್ತು ಆ ಎಲ್ಲದರ ನಡುವೆ ಇರೋ ರಿಲೇಷನ್ಶಿಪ್ಸ್. ಸೊ ನಾನು ಹೇಳಿದ್ದೆ ರಿಲೇಷನ್ಶಿಪ್ಸ್ನ ಬಿಲ್ಡ್ ಮಾಡೋದಕ್ಕೆ ಈ ಸಿಂಬಲ್ನ ಯೂಸ್ ಮಾಡ್ಕೊಳ್ತಾರೆ ಅಂತ. ಸೊ ಆ ಥರದ ರಿಲೇಷನ್ಶಿಪ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ರಿಕ್ವೈರ್ಮೆಂಟ್ಸ್ಗೆ ಇರೋ ವ್ಯಾಲ್ಯೂನ ಅವರು ಡಿಫೈನ್ ಮಾಡ್ತಾರೆ ಇಲ್ಲಿ ಮಾಡೆಲಲ್ಲಿ. ದ ಗ್ರಾಫಿಕಲ್ ವ್ಯೂ ಮೇ ಹೆಲ್ಪ್ ಟು ಫೈಂಡ್ ದ ಇನ್ಕರೆಕ್ಟ್, ಇನ್ಕನ್ಸಿಸ್ಟೆನ್ಸಿ, ಮಿಸ್ಸಿಂಗ್ and superfluous requirement. And view may help to find the incorrect, inconsistent, missing and superfluous requirement. So model requirement na ಮಾಡೋದ್ರಿಂದ ಒಂದು ಪ್ರಾಡಕ್ಟ್ ಅಲ್ಲಿ ಇರೋ ಇನ್ಕನ್ಸಿಸ್ಟೆನ್ಸಿ ಆಗಿರ್ಬೋದು. ಡೇಟಾಬೇಸ್ ಅಲ್ಲಿ ಓದಿದ್ರಿ ಇನ್ಕನ್ಸಿಸ್ಟೆನ್ಸಿ ಮೀನ್ಸ್ ವಾಟ್ ಈಸ್ ಮೆಂಟ್ ಬೈ ಇನ್ಕನ್ಸಿಸ್ಟೆನ್ಸಿ? ಸೊ ಇನ್ಕನ್ಸಿಸ್ಟೆನ್ಸಿ ಇನ್ ದ ಸೆನ್ಸ್ ಡೂಪ್ಲಿಕೇಟ್ ಎಂಟ್ರೀಸ್ ಇರುತ್ತೆ, ಅಥವಾ ಡೇಟಾ ರಿಡೆಂಡೆನ್ಸಿ ಅಂತ ಎಲ್ಲ ನೀವು DBಯಲ್ಲಿ ಓದಿದ್ರಿ, ಯಾವ್ದಾ ಡೇಟಾಬೇಸ್ ಅಲ್ಲಿ ಓದಿರ್ತೀರ. ಡೇಟಾಬೇಸ್ ಇನ್ಕನ್ಸಿಸ್ಟೆನ್ಸೀಸ್ ಅಂಡ್ ರಿಡೆಂಡೆನ್ಸಿ ಫ್ಲೋ ಅದೆಲ್ಲ ಓದಿರ್ತೀರ. ಸೊ ಮಾಡೆಲ್ ರಿಕ್ವೈರ್ಮೆಂಟ್ ಮಾಡೋದ್ರಿಂದನೂ ಅಷ್ಟೇ ಇನ್ಕರೆಕ್ಟ್ನೆಸ್ ಯಾವುದಾದ್ರೂ ಮಾಡೆಲ್ ಇದೆನೋ, ಸೊ ಅದನ್ನೆಲ್ಲ ನಾವು ಎಲ್ಲಿಂದ ರಿಮೂವ್ ಮಾಡ್ಬೋದು ಅಂದರೆ ಮಾಡೆಲ್ ರಿಕ್ವೈರ್ಮೆಂಟ್ ಫೇಸಲ್ಲಿ. ಸೊ ಆ ಥರದ ಡಿಸ್ಅಡ್ವಾಂಟೇಜ್ ಎಲ್ಲ ನಾವು ಓವರ್ಕಮ್ ಮಾಡ್ಬೋದು. ಸೊ ಲಾಸ್ಟ್ ಒನ್ ಯಾವುದು ಅಂದರೆ ಫೈನಲೈಸ್ ದ ರಿಕ್ವೈರ್ಮೆಂಟ್. ಸೊ ಫೈನಲೈಸ್ ದ ರಿಕ್ವೈರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದರೆ ಆಫ್ಟರ್ ಮಾಡೆಲಿಂಗ್ ದ ರಿಕ್ವೈರ್ಮೆಂಟ್ we will have a better understanding the system behavior. So ಫೈನಲೈಸ್ ಅಲ್ಲಿ ನಾವು ಫೈನಲ್ ರಿಕ್ವೈರ್ಮೆಂಟ್ ಅಲ್ಲಿ ಏನು ಮಾಡ್ಬೋದು ಅಂದರೆ ನಮ್ಮ ಹತ್ರ ಇರೋ ರಿಕ್ವೈರ್ಮೆಂಟ್ನ ಬೆಟರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನಮ್ಮ ಹತ್ರ ಒಂದು ರಿಕ್ವೈರ್ಮೆಂಟ್ ಇದೆ, ಸೊ ಫೈನಲೈಸ್ ಮಾಡೋದ್ರಿಂದ ವಿ ಹ್ಯಾವ್ ಟು ಬಿಲ್ಡ್ ಎ ಗುಡ್ ಪ್ರಾಡಕ್ಟ್ ಅಂತ. ಫೈನಲಿ ನಮಗೆ ಈ ಥರ ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನ ನಾವು ಫೈನಲೈಸ್ ರಿಕ್ವೈರ್ಮೆಂಟ್ ಅಲ್ಲಿ. ಫೈನಲೈಸ್ ದ ರಿಕ್ವೈರ್ಮೆಂಟ್ ಅಂದರೆ ಸೊ ಇನ್ ದ ನೇಮ್ ಶೋಯಿಂಗ್ ಅಲ್ವಾ. ಫೈನಲೈಸ್ ದ ರಿಕ್ವೈರ್ಮೆಂಟ್ ಮೀನ್ಸ್ ವಾಟ್? ರಿಕ್ವೈರ್ಮೆಂಟ್ಸ್ನ ನಾವು ಫೈನಲ್ ಮಾಡ್ತಿದ್ದೀವಿ ಅಂತ. ಸೊ ಫೈನಲ್ ಮಾಡ್ತಿದ್ದೀವಿ, ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಕೊಳ್ಳಿ, ಫೈನಲಿಸ್ಟ್ ಅಂತ ಮಾಡ್ತೀವಿ ನಾವು, ಹೌದಾ? ಸೊ ಫೈನಲಿಸ್ಟ್ ಮೀನ್ಸ್ ವಾಟ್? ಸೊ ದೇ ಆರ್ ಆಲ್ ದ ಮೇನ್ ಕ್ಯಾರೆಕ್ಟರ್ಸ್ ಗೋಯಿಂಗ್ ಟು ಪರ್ಫಾರ್ಮ್ ಆನ್ ದ ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ವಾ. ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ಅಥವಾ ಪರ್ಫಾರ್ಮೆನ್ಸ್ ಆಗಿರ್ಬೋದು ಫೈನಲಿಸ್ಟ್ ಅಂತ ಮಾಡ್ತಾರೆ. ಸೊ ಫೈನಲಿಸ್ಟ್ನ ಹೆಂಗೆ ಮಾಡ್ತಾರೆ? ಸೊ ಓವರ್ ಆಲ್ ಮೊದಲಿಂದ ಎಲ್ಲರೂ ಇರ್ತಾರೆ, ಸೊ ಅವರೆಲ್ಲರೂ ನಾವು ರಿಫೈನ್ ಮಾಡಿ 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 ಕೆಲವೊಬ್ಬರನ್ನ ನಾವು ಫೈನಲಿಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ. ಸೊ ಇನ್ ದ ಸೇಮ್ ಸೆನ್ಸ್ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಅಲ್ಲೂ ರಿಕ್ವೈರ್ಮೆಂಟ್ಸ್ನ ಫೈನಲೈಸ್ ಮಾಡ್ತಾರೆ. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ ದ ಇನ್ಕನ್ಸಿಸ್ಟೆನ್ಸೀಸ್ ಅಂಡ್ ಆಂಬಿಗ್ವಿಟೀಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಅಂಡ್ ಕರೆಕ್ಟೆಡ್. ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಫೈನಲೈಸ್ ರಿಕ್ವೈರ್ಮೆಂಟಲ್ಲಿ ಇನ್ಕನ್ಸಿಸ್ಟೆನ್ಸ್ ಆಗಿರ್ಬೋದು, ಆಂಬಿಗ್ವಿಟಿ ಇರ್ಬೋದು. ವಾಟ್ ಈಸ್ ಮೆಂಟ್ ಬೈ ಆಂಬಿಗ್ವಿಟಿ? ಆಂಬಿಗ್ವಿಟಿ ಅಂತಂದ್ರೆ ಗೊತ್ತಾ?
ಸೊ ಆಂಬಿಗ್ಯೂಟಿ ಅಂದ್ರೆ ಒಂದು ರಿಕ್ವೈರ್ಮೆಂಟ್ಗೂ ಇನ್ನೊಂದು ರಿಕ್ವೈರ್ಮೆಂಟಿಗೂ ಡಿಪೆಂಡೆನ್ಸಿ ಇದೆನಾ, ಅಥವಾ ಇವಾಗ ಆ ರಿಕ್ವೈರ್ಮೆಂಟ್ ಆ ಡಿಪೆಂಡೆನ್ಸಿ ಇದ್ರೆ ಮಾತ್ರ ವರ್ಕ್ ಆಗ್ತಿದೆ. ಸೊ ಆ ಥರದ ಆಂಬಿಗ್ಯೂಟಿ ಎಲ್ಲ ಎಲ್ಲಿ ಫೈನಲೈಸ್ ರಿಕ್ವೈರ್ಮೆಂಟ್ ಅಲ್ಲಿ ರಿಮೂವ್ ಮಾಡ್ತಾರೆ. ಫೈನಲಿಸ್ಟ್ ನ ಇವಾಗ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂದ್ರೆ ನಮಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸ್ ಇರೋರ್ನೇ ಅಲ್ವಾ ನಾವು ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಿರೋರ್ನೆಲ್ಲ ನಾವು ರಿಜೆಕ್ಟ್ ಮಾಡಿದ್ವಿ. ಇನ್ ದ ಸೇಮ್ ಸೆನ್ಸ್ ಫೈನಲೈಸ್ ರಿಕ್ವೈರ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಆ ರಿಕ್ವೈರ್ಮೆಂಟ್ ಅಲ್ಲಿ ಇನ್ಕನ್ಸಿಸ್ಟೆನ್ಸಿ ಆಗಿರಲಿ, ಆಂಬಿಗ್ಯೂಟಿ ಇರಲಿ, ಆ ಥರದ್ದು ಯಾವುದು ಇರಲ್ಲ. ಸೊ ಅವಾಗ ಏನಾಗುತ್ತೆ, ಫ್ಲೋ ಆಫ್ ಡೇಟಾ ಅಮೌಂಟ್ ದ ವೇರಿಯಸ್ ಮಾಡೆಲ್ ಹ್ಯಾಸ್ ಬಿನ್ ಅನಲೈಸ್ಡ್. ಈ ಮಾಡೆಲ್ ಅಲ್ಲಿರೋ ವೇರಿಯಸ್ ಡೇಟಾ ಅನಲೈಸ್ನ ನಾವು ಫೈನಲ್ ರಿಕ್ವೈರ್ಮೆಂಟ್ ಅಲ್ಲಿ ನಾವು ಅನಲೈಸ್ ಮಾಡ್ಬೋದು. ದೆನ್ ಡೇಟಾ ಫ್ಲೋ ಡಯಾಗ್ರಾಮ್ಸ್. So what is data flow diagram? Data flow diagrams ಯಾವ್ಯಾವ್ದು ಅಂತ ಗೊತ್ತಾ? Why we need a data flow diagram? So data DFT ಅಂತ ಕರೀತಾರೆ ಅದನ್ನ. ಈ 2 ಮಾರ್ಕ್ಸ್ ಕ್ವಶನ್ ಗೆ ಕೇಳಬಹುದು what is DFT ಅಥವಾ data flow diagram ಅಂತ. So what is DFT ಅಂದ್ರೆ they are used widely for the modeling the requirement. So ಇವಾಗ ಇವರು ಸಿವಿಲ್ ಅವರು ಆಟೋಕ್ಯಾಡ್ ಡಯಾಗ್ರಾಮ್ ನ ಮಾಡ್ತಾರೆ, ನೋಡಿದ್ದೀರಾ ಯಾರಾದ್ರೂ ಒಬ್ರು ಸಿವಿಲ್ ಇಂಜಿನಿಯರ್ಸ್ ಇದೆ ಬಿಲ್ಡಿಂಗ್ ಗೆ ಆಟೋಕ್ಯಾಡ್ ಡಯಾಗ್ರಾಮ್ಸ್ ನ ಅವರು 3D ಸ್ಕೆಚ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ವೈ ದೇ ನೀಡ್ ಅಂತ ಅಂದ್ರೆ ಅದರಿಂದ ನಮಗೆ ಗೊತ್ತಾಗ್ತಿರುತ್ತೆ ಸೊ ಎಲ್ಲಿಂದ ಯಾವ ಪಾಯಿಂಟ್ ಅಲ್ಲಿ ಮಾಡ್ತಿದ್ದಾರೆ ಅಂತ. ಓಕೆನಾ? ಸೊ ಆ DFT ನ ಅದನ್ನ ನಾವು ಚಾರ್ಟ್ ಮಾಡ್ತಾರೆ. ಸೊ ಆ DFT ನ ನಾವು ಬರೆಯೋದಕ್ಕೂ ಕೂಡ ಕೆಲವೊಂದು ರೂಲ್ಸ್ ಇರುತ್ತೆ. ಸೊ ಆ ರೂಲ್ಸ್ ಏನೇನು ಅಬ್ಸರ್ವೇಷನ್ಸ್ ಇರುತ್ತೆ. ಸೊ ಅದೇನೇನು ಅಂದ್ರೆ ಆಲ್ ನೇಮ್ ಶುಡ್ ಬಿ ಯುನಿಕ್, ದಿಸ್ ಮೇಕ್ ಇಟ್ ಈಸಿಯರ್ ಟು ರೆಫರ್ ದ ಐಟಮ್ ಇನ್ ದ DFT. ಸೊ ಒಂದು ಎಂಟಿಟಿಗೆ ನಾವು ಒಂದು ನೇಮ್ ಕೊಡ್ತಿದೀವಿ ಅಂತಂದ್ರೆ ಅದೇ ಎಂಟಿಟಿಗೆ ಸೇಮ್ ನೇಮ್ ನ ಕೊಡಂಗಿಲ್ಲ. ಇಟ್ ಶುಡ್ ಬಿ ಯುನಿಕ್ ಇನ್ ದ ಮೀನ್ಸ್ ಡಿಫ್ರೆಂಟ್ ಆಗಿರಬೇಕು. ಇವಾಗ 2 ಎಂಟಿಟಿ ಇದೆ ಅಂತ ತಗೊಳ್ಳಿ, ಇದು A1 ಮತ್ತೆ B1 ಅಂತ 2 ಆಬ್ಜೆಕ್ಟ್ ಇದೆ. ಸೊ ನಾನು ಇದಕ್ಕೂ A1 ಅಂತ ಕೊಟ್ಟು ಈ ಆಬ್ಜೆಕ್ಟಿಗೂ A1 ಅಂತ ಕೊಟ್ಟರೆ ಕಸ್ಟಮರಿಗೆ ಕನ್ಫ್ಯೂಸ್ ಆಗುತ್ತೆ ಅದು. ಸೊ ನೋಡಿದಾಗ ಅದಕ್ಕೆ ಡೇಟಾ ಫ್ಲೋ ಡಯಾಗ್ರಾಮ್ ಅಲ್ಲಿ ಅದೇನಾಗಿರ್ಬೇಕು ಅಂದ್ರೆ ಯುನಿಕ್ನೆಸ್ ಆಗಿರಬೇಕು. ನೇಮ್ ಶುಡ್ ಬಿ. ದೆನ್ ರಿಮೆಂಬರ್ ದಟ್ DFT ಇಸ್ ಎ ನಾಟ್ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಅಂತ ಅಂದ್ರೆ ನೀವು ನೋಡಿದ್ರಿ ಅಲ್ವಾ, ಅಲ್ಲಿ ಕಂಡೀಷನ್ ಎಲ್ಲ ಹಾಕ್ತಾರೆ. ದಿಸ್ ಈಸ್ ಹೌ ಫ್ಲೋ ಚಾರ್ಟ್ ಹಿಂಗಿರ್ತಿತ್ತಲ್ವಾ, ನೆನಪಿದೆನಾ? ಆಲ್ಗರಿದಮ್ಸ್ ಅಲ್ಲಿ ಓದಿರ್ತೀರ ಫ್ಲೋ ಚಾರ್ಟ್ ಹಿಂಗಿರುತ್ತೆ. ಇನ್ ಕೇಸ್ ಇದರಲ್ಲಿ ಇವಾಗ ಅಡ ಓದ್ತಿದಿರಲ್ಲ, ಅಡ ಒಳಗೂ ಫ್ಲೋ ಚಾರ್ಟ್ಸ್ ಇರಬೇಕು. ಹೋಪ್ಲಿ ಹಿಂಗೆ ಇರೋದಲ್ವಾ, ಸ್ಟಾರ್ಟಿಂಗ್ ಇರುತ್ತೆ, ಇಲ್ಲಿ ಕಂಡೀಷನ್ ನ ಚೆಕ್ ಮಾಡ್ತಾರೆ, ಅಥವಾ ಇಲ್ಲಿ ಈ ತರ ಒಂದೇನೋ ಇರುತ್ತೆ. ಸೊ ಈ DFT ಈಸ್ ಡಿಫರ್ ಫ್ರಮ್ ಫ್ಲೋ ಚಾರ್ಟ್. ಬಟ್ ನೋಡೋದಕ್ಕೆ ಸಿಮಿಲರ್ ಆಗಿದ್ರು DFT ಈಸ್ ಟೋಟಲಿ ಡಿಫರ್ ಫ್ರಮ್ ದ ಫ್ಲೋ ಚಾರ್ಟ್ ಅಂತಾನೆ ಹೇಳ್ತಾರೆ. ಸಪ್ರೆಸ್ ಲಾಜಿಕಲ್ ಡಿಸಿಷನ್ ಅಂದ್ರೆ ಲಾಜಿಕಲ್ ಡಿಸಿಷನ್ ಅಂತಂದ್ರೆ ಇಫ್ ಆಗಿರ್ಬೋದು, ಅಥವಾ ಅಂಡ್ ಆಗಿರ್ಬೋದು, ಆರ್ ಆಗಿರ್ಬೋದು. ಸೊ ಈ ಥರದ್ದು ಲಾಜಿಕಲ್ ಸೆಷನ್ ಏನಿರುತ್ತೆ ಅದನ್ನೆಲ್ಲದನ್ನು ಸಪ್ರೆಸ್ ಮಾಡ್ತಾರೆ ಎಲ್ಲಿ, ಡೇಟಾ ಫ್ಲೋ ಡಯಾಗ್ರಾಮ್ಸ್ ಅಲ್ಲಿ. ದೆನ್ ಇಫ್ ವಿ ಹ್ಯಾವ್ ಎ ಅರ್ಜ್ ಟು ಡ್ರಾ ಎ ಡೈಮಂಡ್ ಶೇಪ್ ಬಾಕ್ಸ್ ಇನ್ ದ DFT, ಸಪ್ರೆಸ್ ದ ಅರ್ಜ್ ಇನ್ ದ ಸೆನ್ಸ್ ಅಂತಂದ್ರೆ ಈ ತರ ನಾವು ಬರಿತೀವಲ್ಲ, ಹಿಂಗ್ ಬರೆಯೋದು ಸ್ಟ್ರೈಟ್ ವೇ ಆಗುತ್ತೆ. ಸೊ ಅರ್ಜ್ ಅಂತ ಬರಿತಿದೀವಿ ಅಂದ್ರೆ ಈ ತರ ಹಿಂಗ್ ಕ್ರಾಸ್ ಮಾಡೋದು. ನಾವು ಡೇಟಾ ಫ್ಲೋ ಡಯಾಗ್ರಾಮ್ ಅಲ್ಲಿ ಅಲ್ಲ, ಫ್ಲೋ ಚಾರ್ಟ್ ಅಲ್ಲಿ ಈ ತರ ಬರೆಯಲ್ಲ, ಸ್ಟ್ರೈಟ್ ಆಗಿ ಬರಿತೀವಿ, ಅರ್ಜ್ ಮಾಡಲ್ಲ. ದೆನ್ ಫೋರ್ತ್ ಒನ್ ಏನು ಅಂದ್ರೆ ಡು ನಾಟ್ ಬಿಕಮ್ ಎ ಬಾಗ್ಡ್ ಡೌನ್ ವಿತ್ ದ ಡೀಟೇಲ್ಸ್. ಅಂದ್ರೆ ಬಾಗ್ಡ್ ಡೌನ್ ವಿತ್ ಡೀಟೇಲ್ಸ್ ಡಿಫರ್ ಎರರ್ ಕಂಡೀಷನ್ ಅಂಡ್ ಎರರ್ ಹ್ಯಾಂಡ್ಲಿಂಗ್ ಅಂಟಿಲ್ ದ ಎಂಡ್ ಆಫ್ ಅನಾಲಿಸಿಸ್. ಸೊ ನಾವು ಫ್ಲೋ ಚಾರ್ಟ್ ಅಲ್ಲಿ ಅನಾಲಿಸಿಸ್ ನ ಹೆಂಗ್ ಮಾಡ್ತಿದ್ವಿ, ಡಿಸಿಷನ್ ಮೇಕಿಂಗ್ ನ ಅಂತಂದ್ರೆ ಕಂಡೀಷನ್ ಟ್ರೂ ಆರ್ ಫಾಲ್ಸ್ ಅಂತ ಚೆಕ್ ಮಾಡ್ತಿದ್ವಿ. ಈ ತರದ ಕೇಸಲ್ಲಿ ಇಫ್ ಎಸ್ ಅಂದ್ರೆ ನೆಕ್ಸ್ಟಿಗೆ ಹೋಗ್ತಿತ್ತು, ನೋ ಅಂತ ಇತ್ತು ಅಂತಂದ್ರೆ ಇಲ್ಲೇನೋ ಹೊಸ ಕಂಡೀಷನ್ ನ ಚೆಕ್ ಮಾಡ್ಕೊಳ್ತಿದ್ವಿ. ಎಸ್ ಆರ್ ನೋ ತರ ಫ್ಲೋ ಚಾರ್ಟ್ಸ್ ನ ವರ್ಕ್ ಮಾಡ್ತಿದ್ವಿ. ಬಟ್ ಇಲ್ಲಿ DFT ಒಳಗೆ ಏನ್ ಮಾಡ್ತಾರೆ ಅಂದ್ರೆ ರಿಕ್ವೈರ್ಮೆಂಟ್ ನ ಎರರ್ ಇದೆ ಅನ್ನೋದಕ್ಕಿಂತ ಅನಾಲಿಸಿಸ್ ಮಾಡ್ತಾರೆ. ಎಸ್ ನೋ ಇತ್ತು ಅಂತಂದ್ರೆ ನೀವು ಕಂಡೀಷನ್ ಕಳಿಸಲ್ಲ, ಇಲ್ಲೇ ಅದನ್ನ ಕರೆಕ್ಟ್ ಮಾಡಿಬಿಟ್ಟು ಮತ್ತೆ ಫ್ಲೋನ ಕಂಟಿನ್ಯೂ ಮಾಡ್ತಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಡೇಟಾ ಫ್ಲೋ ಡಯಾಗ್ರಾಮ್. ಓಕೆನಾ? ಅದರೊಳಗೆ ಯಾವ್ದು ಡೇಟಾ ಫ್ಲೋ ಡಯಾಗ್ರಾಮ್ ಮತ್ತೆ ಅದ್ರ ಸಿಂಬಲ್ಸ್ ಯಾವುದು. ಸೊ ಇದನ್ನ ಕೇಳ್ಬೋದು 5 ಮಾರ್ಕ್ಸ್ ಮೋಸ್ಟ್ಲಿ, ಎಕ್ಸ್ಪ್ಲೇನ್ ಡೇಟಾ ಫ್ಲೋ ಡಯಾಗ್ರಾಮ್ಸ್ ಅಂತ. ಸೊ ಇದು ಏನು ಅಂತಂದ್ರೆ ಫ್ಲೋ, ಡೇಟಾ ಫ್ಲೋ ಹೆಂಗಾಗುತ್ತೆ ಅನ್ನೋದನ್ನ ಶೋ ಮಾಡೋದಕ್ಕೆ ಒಂದು ಕರ್ವ್ ಲೈನ್ ಮತ್ತೆ ಆಪರೇಂಡ್ ನ ಇದನ್ನ ಯೂಸ್
ಮಾಡ್ಕೊಳ್ತಾರೆ. ಓಕೆನಾ. ಅದ್ರ ಯೂಸೇಜ್ ಫಂಕ್ಷನ್ ಏನು ಅಂದರೆ ಯೂಸ್ಡ್ ಟು ಕನೆಕ್ಟ್ ದ ಪ್ರೋಸೆಸ್ ಟು ಈಚ್ ಅದರ್ ಟು ಸೋರ್ಸರ್ ಆರ್ ಸಿಂಕ್ಸ್ ದಟ್ ಆರೋ ಎಲಿಮೆಂಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಡೇಟಾ ಫ್ಲೋ. ಸೊ ಈ ಆರೋ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೇಟಾ ಯಾವ ಕಡೆ ಫ್ಲೋ ಆಗ್ತಿದೆ ಅಂತ. ಇನ್ ಕೇಸ್ ಹಿಂಗಿತ್ತೆ ಅಂದರೆ ಡಾಟಾ ಫ್ಲೋಯಿಂಗ್ ಇಂದ ಅಪ್, ಸೊ ಹಿಂಗಿದೆ ಅಂದರೆ ಡಾಟಾ ಫ್ಲೋಯಿಂಗ್ ಇಂದ ಡೌನ್, ಹಿಂಗೆಂಗೋ ಬಂತಂದರೆ ಡೇಟಾ ಫ್ಲೋ ಇಂದ ರೈಟ್ ಟು ಲೆಫ್ಟ್, ಸೊ ಲೆಫ್ಟ್ ಟು ರೈಟ್. ಸೊ ಆರೋ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೇಟಾ ಫ್ಲೋ ಹೆಂಗೆ ಆಗ್ತಿದೆ ಅನ್ನೋದನ್ನ ಹೇಳುತ್ತೆ. ಮತ್ತೆ ಇಂಡಿಕೇಟ್ಸ್ ಹೌ ಡೇಟಾ ಈಸ್ ಫ್ಲೋಯಿಂಗ್. ಸರ್ಕಲ್ ಏನು ಅಂದರೆ ಪ್ರೋಸೆಸ್. ಪರ್ಫಾರ್ಮ್ ಸಮ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಇನ್ಪುಟ್ ಡೇಟಾ ಟು ಎಡ್ ದ ಔಟ್ಪುಟ್ ಡೇಟಾ. ಸೊ ಇದೇನಕ್ಕೆ ಸರ್ಕಲ್ ಏನಕ್ಕೆ ಅಂದರೆ ಇನ್ಪುಟ್ ಡೇಟಾ ಟು ಔಟ್ಪುಟ್ ಡೇಟಾ ಹೆಂಗೆ ಬರುತ್ತೆ ಅನ್ನೋದನ್ನ ಹೇಳೋದು ಯಾವುದು ಸರ್ಕಲ್. ಸೊ ಅದನ್ನ ಏನಂತ ಕರೀತಾರೆ DFD ಒಳಗೆ ಪ್ರೋಸೆಸ್ ಅಂತ ಕರೀತಾರೆ. ದೆನ್ ರೆಕ್ಟ್ಯಾಂಗಲ್ ಅದನ್ನ ಸೋರ್ಸ್ ಆರ್ ಸಿಂಕ್ ಅಂತ ಕರೀತಾರೆ. A source of a system input or sync of the output. ಇದೇನ್ ಮಾಡುತ್ತೆ ಅಂತಂದ್ರೆ ಇನ್ಪುಟ್ ನ ಔಟ್ಪುಟ್ ನ ಸಿಂಕ್ ಮಾಡುತ್ತೆ. ಯಾವುದು ಸೋರ್ಸ್ ಆಫ್ ಸಿಂಕ್ ಈಸ್ ಸಿಂಕ್ ಟು ದ ಇನ್ಪುಟ್ ಆರ್ ದ ಔಟ್ಪುಟ್ ಸ್ಟೇಟ್ಮೆಂಟ್. ಇನ್ಪುಟ್ ಅಥವಾ ಔಟ್ಪುಟ್ ನ ಸಿಂಕ್ ಮಾಡುತ್ತೆ. ದೆನ್ ಡೇಟಾ ಸ್ಟೋರೇಜ್. ಸೊ ಡೇಟಾ ಸ್ಟೋರ್ ಏನು ಮಾಡುತ್ತೆ ಅಂದರೆ ಈ ರೆಪೋಸಿಟರಿ ಆಫ್ ಡೇಟಾ ದಟ್ ROX ಇಂಡಿಕೇಟ್ ನೆಟ್ ಇನ್ಪುಟ್ ಅಂಡ್ ನೆಟ್ ಔಟ್ಪುಟ್ ಟು ಸ್ಟೋರ್. ಸೊ ಇದೇನು RO ಇಂಡಿಕೇಟ್ಸ್ ಏನು ಮಾಡುತ್ತೆ ಅಂತ ಅಂದರೆ ಇನ್ಪುಟ್ನ ಹೆಂಗೆ ಸ್ಟೋರ್ ಮಾಡ್ತಿದ್ದೀವಿ ಮತ್ತು ಔಟ್ಪುಟ್ನ ಎಲ್ಲಿಗೆ ಕಳಿಸ್ತಾ ಇದ್ದೀವಿ. ಬಂದಿರೋ ಡೇಟಾ ಒಳಗೆ ಇನ್ಪುಟ್ನ ಹೆಂಗೆ ತಗೊಳ್ತಿದ್ದೀವಿ ಮತ್ತು ಔಟ್ಪುಟ್ನ ಹೆಂಗೆ ನಾವು ಸ್ಟೋರ್ ಮಾಡ್ತಿದ್ದೀವಿ ಅನ್ನೋದನ್ನ ಯಾವ್ದು ಹೇಳುತ್ತೆ ಅಂದರೆ ಡೇಟಾ ಸ್ಟೋರ್. ಫೈನಲಿ ಇದನ್ನು ಹೆಂಗೆ ಹೇಳ್ಬೋದು ಅಂದರೆ ಹೌ ವಿ ಸ್ಟೋರಿಂಗ್ ದ ಡೇಟಾ. ಒಂದು ಸಿಸ್ಟಮಲ್ಲಿರೋ ಡೇಟಾನ ಹೆಂಗೆ ಸ್ಟೋರ್ ಮಾಡ್ತಿದ್ದೀವಿ, ಇನ್ಪುಟ್ ಡೇಟಾನ ಹೆಂಗೆ ಸ್ಟೋರ್ ಮಾಡ್ಕೊಳ್ತಿದ್ದೀವಿ, ಹಾಗೆ ಔಟ್ಪುಟ್ ಸ್ಟೋರ್ ಆಗಿರೋ ಡೇಟಾನ ಔಟ್ಪುಟ್ಟಲ್ಲಿ ಹೆಂಗೆ ತೋರಿಸ್ತಿದ್ದೀವಿ ಅನ್ನೋದಕ್ಕೆ ಇದನ್ನ ತೋರಿಸ್ತಾರೆ. ದಿಸ್ ಈಸ್ ಆಲ್ ಅಬೌಟ್ DFD. ಓಕೆನಾ. ಸೊ ನೆಕ್ಸ್ಟ್ ಲೆವೆಲಿಂಗ್ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ